ಮುಂದುವರೆದ ಉಮಾಪತಿ ಗೌಡ ವಾಗ್ದಾಳಿ. ದರ್ಶನ್ ಅಭಿಮಾನಿಗಳ ವಿರುದ್ಧವೂ ಮುಗಿಬಿದ್ದ ನಿರ್ಮಾಪಕ. ದೇವರು ದೆವ್ವಗಳನ್ನ ಪೂಜಿಸುವುದು ಅವರಿಗೆ ಬಿಟ್ಟ ವಿಚಾರ. ನಮ್ಮಲ್ಲಿ ದೆವ್ವಗಳನ್ನು ಪೂಜಿಸುವ ವರ್ಗವೂ ಇದೆ, ಮಾಡಲಿ ಬಿಡಿ. ದರ್ಶನ್ ಅಭಿಮಾನಿಗಳಿಗೆ ನಿರ್ಮಾಪಕ ಉಮಾಪತಿ ಗೌಡ ಟಾಂಗ್. ನಿನ್ನ ಗೆಳೆಯರನ್ನು ತೋರಿಸು, ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿದ್ದೆ. ಹೀಗಾಗಿ ಅವರ ವಿಚಾರವಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ. ಮೊದಲು ಅವರ ಮನೆ ಉದ್ಧಾರ ಮಾಡಿಕೊಳ್ಳಲಿ, ಬಳಿಕ ಕಂಡವರ ಮನೆ ಉದ್ಧಾರ ಮಾಡಲು ಹೋಗಬೇಕು. ಕೋಲಾರದಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ವಾಗ್ದಾಳಿ. ನಿರ್ಮಾಪಕ ಉಮಾಪತಿ ಗೌಡ ದರ್ಶನ್ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ. ದರ್ಶನ್ ವಿರುದ್ಧ ಮುಂದುವರೆದ ಉಮಾಪತಿ ಗೌಡ ಅವರ ವಾಗ್ದಾಳಿ. ದರ್ಶನ್ ಅಭಿಮಾನಿಗಳ ವಿರುದ್ಧವೂ ಮುಗಿಬಿದ್ದಿದ್ದಾರೆ. ದೇವರು ದೆವ್ವಗಳನ್ನ ಪೂಜಿಸುವುದು ಅವರಿಗೆ ಬಿಟ್ಟ ವಿಚಾರ ಎಂದಿದ್ದಾರೆ. ನಮ್ಮಲ್ಲಿ ದೆವ್ವಗಳನ್ನು ಪೂಜಿಸುವ ವರ್ಗವೂ ಇದೆ, ಮಾಡಲಿ ಬಿಡಿ ಎಂದಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ನಿರ್ಮಾಪಕ ಉಮಾಪತಿ ಗೌಡ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ನಿನ್ನ ಗೆಳೆಯರನ್ನು ತೋರಿಸು, ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ. ಹೀಗಾಗಿ ಅವರ ವಿಚಾರವಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ. ಮೊದಲು ಅವರ ಮನೆ ಉದ್ಧಾರ ಮಾಡಿಕೊಳ್ಳಲಿ ಎಂದಿದ್ದಾರೆ, ಬಳಿಕ ಕಂಡವರ ಮನೆ ಉದ್ಧಾರ ಮಾಡಲು ಹೋಗಬೇಕು ಎಂದಿದ್ದಾರೆ. ಕೋಲಾರದಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ದರ್ಶನ್ ವಿರುದ್ಧ ಫುಲ್ ವಾಗ್ದಾಳಿ ನಡೆಸಿದ್ದಾರೆ.